ಲಾಕ್ಡೌನ್ ಸಮಯದಲ್ಲಿ ಆರಂಭವಾದ ಒಂದು ಕಂಪನಿ ಇಂದು ನಮ್ಮ ಕರ್ನಾಟಕದ ಹೆಮ್ಮೆಯ ಪ್ರೊಡಕ್ಷನ್ ಕಂಪನಿಯಾಗಿದೆ. ಅದು ಯಾವುದು ಅಂತ ನಿಮಗೆ ಗೊತ್ತಾ? ಅದೇ KVN ಪ್ರೊಡಕ್ಷನ್ ಕಂಪನಿ. ನೋಡಿ, 2014-15ರಲ್ಲಿ ಸಾಮಾನ್ಯ ಜನರಿಂದ ಆರಂಭವಾದ ಒಂದು ಮಾನವೀಯ ಚಳುವಳಿಯ ಪ್ರೇರಣೆಯಿಂದ ಹುಟ್ಟಿಕೊಂಡಿದ್ದೇ ಈ KVN ಪ್ರೊಡಕ್ಷನ್ ಕಂಪನಿ. ಹಾಗಾದರೆ ಸಾಮಾನ್ಯ ಜನರಿಂದ ಆರಂಭವಾದ ಮಾನವೀಯ ಚಳುವಳಿ ಯಾವುದು? ಅದೇ ಫೀಡ್ ಮೈ ಸಿಟಿ. ಹಾಗಾದರೆ ಫೀಡ್ ಮೈ ಸಿಟಿ ಎಂದರೇನು? ಈ ಫೀಡ್ ಮೈ ಸಿಟಿ ಎಂದರೆ ಹಸಿದವರಿಗೆ ಊಟ ನೀಡುವ ಒಂದು ಮಾನವೀಯ ಸೇವಾ ಪ್ರಯತ್ನ. ಇದನ್ನು ಯಾವುದೇ ವೈಯಕ್ತಿಕ ವ್ಯಕ್ತಿ ಅಥವಾ ಯಾವುದೇ ಒಂದು ಕಂಪನಿ ಸ್ಟಾರ್ಟ್ ಮಾಡಿದ್ದಲ್ಲ. ಇದು ಸ್ವತಃ ಜನರಿಂದ ಆರಂಭವಾದ ಒಂದು ಮಾನವೀಯ ಸೇವೆ. ಇದು ಮನೆ, ಹೋಟೆಲ್ ಮತ್ತು ದೇವಾಲಯಗಳಲ್ಲಿ ಮಿಕ್ಕಿದ ಊಟಗಳನ್ನು ಸಂಗ್ರಹಿಸಿ ಹಸಿವಿನಿಂದ ರಸ್ತೆ ಬದಿಗಳಲ್ಲಿ ನಿದ್ದೆ ಮಾಡುತ್ತಿದ್ದ ಜನರಿಗೆ ಆಹಾರ ನೀಡುತ್ತಿದ್ದರು. ಇದನ್ನು ಕಂಡ ವೆಂಕಟ್ ಕೆ. ನಾರಾಯಣ್ ಮತ್ತು ನಿಶಾ ವೆಂಕಟ್ ಕೋಣಂಕಿ ಇವರು ಇಬ್ಬರು ಸೇರಿ 2020 ಮಾರ್ಚ್ 30ರಂದು ಅಫಿಸಿಯಲ್ ಆಗಿ KVN ಫೌಂಡೇಶನ್ ಸ್ಟಾರ್ಟ್ ಮಾಡ್ತಾರೆ. ಕೋವಿಡ್-19 ಸಮಯದಲ್ಲಿ ಹಸಿವು ದೊಡ್ಡ ಸಮಸ್ಯೆಯಾಗಿತ್ತು. KVN ಫೌಂಡೇಶನನ್ನು ಹಣದ ಉದ್ದೇಶದಿಂದ ಸ್ಥಾಪನೆ ಮಾಡಿದ್ದಲ್ಲ, ಸಮಾಜ ಸೇವೆಯ ಉದ್ದೇಶದಿಂದ ಸ್ಥಾಪನೆಯಾದ ಒಂದು ಸಂಸ್ಥೆ. ಹಾಗೆಯೇ ಅದೇ ವರ್ಷ ಅಂದರೆ 2020ರಲ್ಲಿ ಸಿನಿಮಾ ಇಂಡಸ್ಟ್ರಿಯ ಸಮಸ್ಯೆಗಳನ್ನು ಕಂಡ ಇವರು ನಿಜವಾದ ಸಮಾಜದ ನಿಜ ಕಥೆಗಳು ಪರದೆಯ ಹಿಂದೆ ಉಳಿಯುತ್ತಿವೆ, ಇದನ್ನು ಜನರಿಗೆ ತಲುಪಿಸುವ ಪ್ರಯತ್ನದಿಂದ ಹುಟ್ಟಿಕೊಂಡಿತ್ತು ಈ KVN ಪ್ರೊಡಕ್ಷನ್ ಕಂಪನಿ. ಈ ಕಂಪನಿ ಸ್ಟಾರ್ಟ್ ಆದ ನಂತರ ಇದು ಪ್ರೊಡ್ಯೂಸ್ ಮಾಡಿದ ಮೊದಲ ಸಿನಿಮಾ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ರವರ 2021ರಲ್ಲಿ ಬಿಡುಗಡೆಯಾದ ಸಖತ್ ಸಿನಿಮಾ. ಹಾಗೆ ತಮಿಳಿನ ವಿಜಯರವರ ಕೊನೆಯ ಚಿತ್ರವಾದ ಜನನಾಯಕನ್ ಹಾಗೂ ಧ್ರುವ ಸರ್ಜಾರವರ ಕೇಡಿ ನಮ್ಮ ಟಾಕ್ಸಿಕ್ ಸಿನಿಮಾವನ್ನು ಕೂಡ ಇವರ ನೇತೃತ್ವದಲ್ಲೇ ಪ್ರೊಡ್ಯೂಸ್ ಮಾಡಲಾಗುತ್ತಿದೆ. ಫೀಡ್ ಮೈ ಸಿಟಿ ಮಾನವೀಯ ಮೌಲ್ಯಗಳನ್ನು ನೀಡಿತು. KVN ಪ್ರೊಡಕ್ಷನ್ ಆ ಮೌಲ್ಯಗಳಿಗೆ ಧ್ವನಿ ನೀಡಿತು. ಕನ್ನಡದಲ್ಲಿ ಆರಂಭವಾದ ಒಂದು ಕನಸು ಇಂದು ಇದರ ಜರ್ನಿ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡುವ ಒಂದು ಪ್ರಸಿದ್ಧ ಪ್ರೊಡಕ್ಷನ್ ಕಂಪನಿಯಾಗಿದೆ.